ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಗೌಡ್ರೆ. ಇಡೀ ಪ್ರಪಂಚನೂ ನಿಮ್ಮ ವಿರುದ್ಧ ನಿಂತರೂ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ತಾಳಿ ಕಟ್ಟಿರೋ ಹೆಂಡ್ರು ನಿಮ್ಮ ಜೊತೆಯಾಗಿರ್ತಾಳೆ. ಮೊದಲು ನೀನು ತಪ್ಪು ಮಾಡಿಲ್ಲ ಅಂತ ನಂಬಿಕೆ ನಿಮಗಿರಲಿ. ನಿಮ್ಮ ಹೆಂಡ್ರು ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಮಾಡ್ಕೊಂಡವಳೋ ಅದ್ರ 2 ಪಟ್ಟಷ್ಟು ನಿಮ್ಮ ಮೇಲೆ ನಿಮಗೂ ವಿಶ್ವಾಸ ಇರಲಿ. ಅದು ಏನೇ ಬರಲಿ ಗೌಡ್ರೆ, ಹೋರಾಡೋಣ, ಗೆಲ್ಲೋಣ. ಗೌಡ್ರೆ, ಈಗ ಹೇಳ್ತೀನಿ ಕೇಳಿ. ನಿಮ್ಮ ವಿರುದ್ಧ ಯಾರೋ ದೊಡ್ಡದಾಗಿ ಸಂಚು ನಡೆಸವ್ರೆ. ಆ ಸಂಚಿಗೆ ನೀವು ಬಲಿಯಾಗಿ ಇನ್ನೊಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ನಾನು ಅವಕಾಶ ಕೊಡೋಕ್ಕಿಲ್ಲ. ಈ ಜನ್ಮ ನಾನೊಬ್ಬಳೇ ನಿಮ್ಗೆ ಹೆಂಡ್ರು, ನಾನೊಬ್ಬಳೇ ಆಗಿರಬೇಕು. ಅದನ್ನು ಬಿಟ್ಟು ನಮ್ಮಿಬ್ಬರ ಮಧ್ಯೆ ಬೇರೆ ಯಾರೇ ಬರ್ತೀನಿ ಅಂದ್ರೂ ಹೆಣ್ಣಾಗಿರೋಕ್ಕಿಲ್ಲ, ಎಮ್ಮಾರಿ ಆಯ್ತೀನಿ ಅಂತ ವಿದ್ಯಾ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತಿಂದ ಸಾವಿತ್ರಿನೂ ವಿನಂತಿ ಓಡಾಡ್ತಿರ್ತಾರೆ. ಈಶ್ವರಿ ಚಿತ್ರ ನಿಂತಿರ್ತಾರೆ. ಹೋಯ್ತು, ಎಲ್ಲ ಎಕ್ಕುಟ್ಟೋಯ್ತು. ಮದುವೆ ಆಗೋ ಗಂಟ ಯಾರಿಗೆ ಈ ವಿಷಯ ತಿಳಿಬಾರ್ದು ಅಂತ ಅನ್ಕೊಂಡಿದ್ವೋ ಅವ್ರಿಗೆ ಗೊತ್ತಾಗೋಯ್ತು ಅಂತ ಅಂತಾಳೆ ವಿನಂತಿ. ಇದಕ್ಕೆಲ್ಲ ಕಾರಣ ನಿನ್ನ ಸೊಸೆ ಅತ್ತಿಗೆ. ಯಾವುದನ್ನ ಹೇಳ್ಬೇಡ ಅಂತ ಎಷ್ಟು ಹೇಳ್ಕೊಟ್ಟಿದ್ರು ಹೋಗಿ ಅವಳು ಕಿವಿ ಊದವಳೆ ಅಂತ ಹೇಳ್ತಾಳೆ ಸಾವಿತ್ರಿ. ನೀನೇನು ಬೇಕಾದರೂ ಹೇಳು, ಅವಳು ನನ್ನ ಸೊಸೆ ಮಾತ್ರ ಹೇಳ್ಬೇಡ ಅಂತ ಈಶ್ವರಿ ಹೇಳ್ತಾಳೆ. ನಾವು ಹೇಳ್ದೆ ಹೋದ್ರೆ ಸತ್ಯ ಏನು ಸುಳ್ಳಾಗ್ಬಿಡ್ತೈತೆ. ಪ್ರಪಂಚದ ಕಣ್ಣಿಗೆ ಅವಳು ಯಾವತ್ತಿದ್ರು ನಿನ್ನ ಸೊಸೆ ತಾನೆ ಅಂತ ಹೇಳ್ತಾಳೆ ಸಾವಿತ್ರಿ. ಅದು ಪ್ರಪಂಚದ ಕಣ್ಣಿಗೆ, ಆದರೆ ನನ್ನ ಕಣ್ಣಿಗೆ ಯಾವತ್ತು ಸೊಸೆ ಅಂತ ಒಪ್ಕೊಳೋದು ಇಲ್ಲ, ಅದಾಗೋಕ್ಕೂ ಸಾಧ್ಯ ಇಲ್ಲ ಅಂತಾಳೆ ಈಶ್ವರಿ. ಇವತ್ತು ಹೆಂಗೆ ಭದ್ರನಿಂದ 3 ಅಡಿನ ದೂರ ಮಾಡಿ ವಿನಂತಿ ಕೂಟೆ ಮದುವೆ ಮಾಡಕ್ಕೆ ಹೊಂಟಿದ್ದೀವೋ ಹಂಗೆಯ ಒಂದಲ್ಲ ಒಂದಿನ ನನ್ನ ಮಗನಿಂದ ಅವಳನ್ನ ದೂರ ಮಾಡಿ ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಹಂಗಾಗಬೇಕು ಅಂದರೆ ಮೊದಲು ನನ್ನ ಮದುವೆ ಆಗಬೇಕು ಅಲ್ವೇ ಅತ್ತೆ? ಆದರೆ ಈ ವಿಷಯ 3 ಅಡಿಗೆ ಗೊತ್ತಾಗೈತಲ್ಲ, ಏನು ಮಾಡೋದು ಅಂತ ವಿನಂತಿ ಹೇಳ್ತಾಳೆ. ಇದೊಳ್ಳೆ ಕತೆ ಆಯ್ತಲ್ಲ, ಅವಳೇನು ಹುಲಿನ ಸಿಂಹನ ಎದ್ರಕೊಂಡು ನಡ್ಗಕ್ಕೆ ಅಂತ ಚಿತ್ರ ಹೇಳ್ತಾಳೆ. ಹುಲಿನೋ ಸಿಂಹನೋ ಆದರೆ ಬಲೆ ಬೀಸಿ ಕೂಡಾಕ್ಕೋಬೋದು, ಆದರೆ ಈ 3 ಅಡಿನ ಏನು ಮಾಡೋಕ್ಕತ್ತದೆ ಹೇಳು ಅಂತಾಳೆ ವಿನಂತಿ. ಅಯ್ಯೋ ವಿನಂತಿ, ಯಾಕೆ ಇಷ್ಟು ದಿಗ್ಲು ಬೀಳ್ತಾ ಇದೀಯಾ? ಗೊತ್ತಾದ್ರೂ ಏನು ತಾನೇ ಮಾಡ್ಕೊಂಡಾಳು ನೋಡು. ಅಟ್ಟಿನಾಗೆ ತೀರ್ಮಾನ ಮಾಡಬೇಕಾಗಿರೋದು ಭಾವ. ಅವರೇ ನಿನ್ನ ಪರವಾಗಿರುವಾಗ ನೀನು ಯಾಕೆ ಎದ್ರಕಂಡಿಯಾ ಅಂತ ಈಶ್ವರಿ ಹೇಳ್ತಾಳೆ. ಹಂಗಲ್ಲ ಅತ್ತೆ, ಈ 3 ಅಡಿ ಮಾವನ ಹತ್ರ ಹೋಗಿ ನ್ಯಾಯ, ನೀತಿ, ಧರ್ಮ ಅಂತ ಮಾತಾಡಿದ್ರೆ ಅಂತ ವಿನಂತಿ ಹೇಳ್ತಾಳೆ. ಅಯ್ಯೋ, ಅವಳೋಗಿ ಮಾತಾಡ್ಬಿಟ್ರೆ ಭಾವ ಅವಳ ಮಾತಿಗೆ ಸೊಪ್ಪಾಕ್ಬಿಟ್ಟಾರೆ. ಹಂಗೂ ಒಂದು ವೇಳೆ ಅವಳ ಮಾತಿಗೆ ಒಪ್ಕೊಂಡು ಈ ಮದುವೆ ಬೇಡ ಅಂದ್ರು ಅನ್ಕೋ, ನಿಮ್ಮವ್ವ ಬಿಟ್ಬಿಟ್ಟಾಳ. ಭಾವ ಏನಾದರೂ ಮದುವೆ ಬೇಡ ಅಂದರೆ ಸಾವಿತ್ರಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಭದ್ರನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಭಾವನೂ ಯೋಚನೆ ಮಾಡ್ತಾರೆ. ನೀ ಸ್ವಲ್ಪ ಸುಮ್ಕಿರೋ ಅಲ್ವಾ ಸಾವಿತ್ರಿ ಅಂತ ಹೇಳ್ತಾಳೆ ಈಶ್ವರಿ. ಇನ್ನೇನೋ ಸುಮ್ಕೆ ಬಿಟ್ಬಿಡ್ತೀನಿ ಆತ್ಗೆ. ನಮ್ಮ ಅಣ್ಣ ಮಾತು ಕೊಟ್ಟಿರೋ ಹಂಗೆ ಈ ಮದುವೆ ನಡಿಲೇಬೇಕು. ಅದ್ಬಿಟ್ಟು ಯಾರ್ದೋ ಮಾತು ಕಟ್ಕೊಂಡು ಈ ಮದುವೆ ನಿಲ್ಸಕ್ಕೂ ನೋಡಿದ್ರೆ ನಾ ಸುಮ್ಕೆ ಬಿಡೋ ಮಗಳೇ ಅಲ್ಲ ಅಂತಾಳೆ ಸಾವಿತ್ರಿ. ತಿಳಿಸ್ಕೊಂಡ ವಿನಂತಿ, ನಿಮ್ಮವ್ವನ ಮಾತನ್ನ ಏನೇ ಆಗಲಿ ನಿಮ್ಮ ಮದುವೆ ಮಾಡೇ ತೀರ್ತೈತೆ ಅಂತಾಳೆ ಚಿತ್ರ. ಈ ಮದುವೆ ಮಾಡೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಇತ್ತ ವಿದ್ಯಾನು ಚಂಪಾ ಮಾತಾಡ್ತಿರ್ತಾರೆ. ಚಂಪಾ, ನನ್ನ ಎದೆ ತಟ್ಕೊಂಡು ಹೇಳ್ತೀನಿ, ನನ್ನ ಗಂಡ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಹಂಗಾರೆ ನಾವೆಲ್ಲ ಕಣ್ಣಾರ್ ಕಂಡು ಸತ್ಯ ಅಂತಾಳೆ ಚಂಪಾ. ನೋಡು ಚಂಪಾ, ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡ್ಬೇಕಂತ ಗಾದೆನೇ ಅದೇ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಕ್ಕಿಲ್ಲ ಚಂಪಾ. ಆ ಮಾತು ಸತ್ಯ. ನಾವು ಕಣ್ಣಾರೆ ಕಂಡಿದ್ದು, ಕಿವಿಯಾರೆ ಕೇಳಿದ್ದು ಎಲ್ಲಾನು ಸುಳ್ಳಾಗ್ಬೋದು, ಆದರೆ ಅದನ್ನ ಪರೀಕ್ಷೆ ಮಾಡಿ ನೋಡ್ದಾಗ್ಲೇ ಸತ್ಯ ಏನು ಅಂತ ಗೊತ್ತಾಗೋದು ಅಂತ ಹೇಳ್ತಾಳೆ ವಿದ್ಯಾ. ಅಕ್ಕ, ಆದರೆ ಅವತ್ತು ಭದ್ರಣ್ಣ ಶಾನೆ ಕುಡಿದ್ಬಿಟ್ಟಿದ್ರು ಅಂತ ಕ್ವಾಟ್ಲೆ ಅಣ್ಣನೇ ಹೇಳಿದ್ದು. ಆ ಕುಡಿದ ನೆಶೆಯಲ್ಲಿ ಏನಾದರೂ ತಪ್ಪು ಮಾಡಿರ್ಬೋದಲ್ವೇ ಅಂತಾಳೆ ಚಂಪಾ. ಇಲ್ಲ ಚಂಪಾ, ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮದುವೆ ಆಗಿದ್ದ ಹೊಸದ್ರಲ್ಲಿ ಏಟೋ ದಿನ ಅವರಿಂದ ದೂರ ಇದ್ದೆ ನಾನು. ಆಗೊಂದಿನ ನಮ್ಮ ಮಟ್ಟಿನಲ್ಲಿ ಕಂಠ ಪೂರ್ತಿ ಕುಡಿದು ಬಂದಿದ್ರು. ಆವಾಗ ನಾನು ಅವ್ರ ಪಕ್ಕದಲ್ಲೇ ಇದ್ದೆ. ಆವಾಗಲೂ ಅವರು ನನ್ನ ತವ ತಪ್ಪಾಗಿ ನಡ್ಕೊಂಡ್ಲಿಲ್ಲ ಚಂಪಾ. ಅಂಥದ್ರಲ್ಲಿ ಈಗ ನಡ್ಕೊಂಡಾರೆ ಅಂತ ಹೇಳ್ತಾಳೆ ವಿದ್ಯಾ. ಆದ್ರೂ ಅಕ್ಕ ಅಂತಾಳೆ ಚಂಪಾ. ನೋಡು ಚಂಪಾ, ನನ್ನ ಗಂಡ ಶ್ರೀರಾಮಚಂದ್ರ ಎಷ್ಟೋಕಿತ ವಿನಂತಿ ಅಕ್ಕ ಅವ್ರ ಮೈ ಮುಟ್ಟಿ ಮಾತಾಡ್ಸಕ್ಕೆ ಹೋದಾಗೆಲ್ಲ ನಮ್ಮ ಗೌಡ್ರು ಅದಕ್ಕೆ ಅವಕಾಶ ಕೊಡದೆ ಬೈದು ಹೊಡೆದು ಕಳಿಸಿದ್ದಾರೆ. ಅಂಥದ್ರಲ್ಲಿ ಇವಾಗ ಅವಳು ಮೈ ಮುಟ್ಟಿದ್ದಾರೆ ಅಂತ ಅಂದರೆ ಗೌಡ್ರು ಹೆಂಗೆ ನಂಬೋದಕ್ಕೆ ಸಾಧ್ಯ ಚಂಪಾ? ನಾನು ಅವ್ರ ತಾಳಿ ಕಟ್ಟಿರೋ ಹೆಂಡ್ರು, ಅವರಿಗೆ ಎಲ್ಲ ಅಧಿಕಾರನೂ ಅದೇ. ಆದರೆ ಯಾವತ್ತೂ ಅವ್ರು ನಂತವ ಬಲವಂತವಾಗಿ ನಡ್ಕೊಂಡ್ಲೇ ಇಲ್ಲ ಅಂತ ಗುಣವಂತರು ಅವರು. ಅಂಥವರು ತಮ್ಮ ಜೊತೆಯಲ್ಲೇ ಬೆಳೆದಿರೋ ವಿನಂತಿನ ಮುಟ್ತಾರಂದರೆ ಅದ್ಯಾವ್ರು ಕೂಡ ಮೆಚ್ಚೋಕ್ಕಿಲ್ಲ ಚಂಪಾ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯಾಕ್ಕ, ನೀನೇನಾದರೂ ಆ ದೃಶ್ಯ ನೋಡಿದ್ದಿದ್ರೆ ಹಿಂಗೆ ಮಾತಾಡ್ತಾ ಇರಲಿಲ್ಲ ಅಂತಾಳೆ ಚಂಪಾ. ಆ ದೃಶ್ಯ ಮಾತ್ರ ಅಲ್ಲ ಚಂಪಾ,
ನಮ್ಮ ಗೌಡ್ರು ಸುತ್ತ 10 ಹೆಂಗಸರು ಇದ್ರೂ ನಮ್ಮ ಗೌಡ್ರು ತಪ್ಪು ಮಾಡಿದ್ದಾರೆ ಅಂದರೆ ನಾನು ನಂಬಕ್ಕಿಲ್ಲ ಚಂಪಾ. ಇವತ್ತು ನಾನು ಮಾಡಿರೋ ತಪ್ಪಿಗೆ ನನ್ನ ಮೇಲೆ ಏಟೇ ಕೋಪ ಇದ್ರೂ ಅವ್ರು ನನ್ನ ಮನೆಯಿಂದ ಆಚೆ ಕಳಿಸಿರ್ಬೋದು, ಆದರೆ ಮನಸ್ಸಿಂದ ಅಲ್ಲ. ನಾನಿಲ್ದೆ ಒಂಟಿ ಆಗ್ಬೇಕಾದ್ರೆ ಇದ್ಬಿಡ್ತಾರೆ ಹೊರ್ತು ಇನ್ನೊಂದು ಹೆಣ್ಣನ ಕಣ್ಣೆತ್ತಿ ಕೂಡ ನೋಡೋಕ್ಕಿಲ್ಲ. ಅಂಥವ್ರು ಇಂಥ ಕೆಲಸ ಮಾಡಿದ್ದಾರೆ ಅಂತಂದರೆ ಅದನ್ನು ಹೆಂಗೆ ನಂಬಕ್ಕಾಗುತ್ತೆ ಚಂಪಾ ಅಂತ ವಿದ್ಯೆ ಹೇಳ್ತಾಳೆ. ನನ್ನ ಮಾತು ನಾವು ಒಪ್ಪಲ್ಲ ಅಕ್ಕ, ಆದರೆ ಅದೆಲ್ಲವ ಅಂತಾಳೆ ಚಂಪಾ. 1 ನಿಮಿಷ ಚಂಪಾ ಹೇಳಿ ವಿದ್ಯಾ ನೆನ್ಸ್ಕೊತಾ ಇರ್ತಾಳೆ. 2 ನಿಮಿಷ ಅವ್ರಿಗೆ ವಿಶ್ ಮಾಡಿ ಹೊರಟೋಗ್ತೀನಿ ಅಂತ ವಿದ್ಯೆ ಹೇಳಿದ್ರೆ, ಒಂದು ಕ್ಷಣನೂ ಮುಖ ತೋರಿದ್ರೆ ಅವನ ಮನಸ್ಸೇ ಕೆಟ್ಟೋಗ್ತದೆ ಅಂತ ಸಾವಿತ್ರಿ ಹೇಳಿದ್ದನ್ನ ನೆನ್ಪು ಮಾಡ್ಕೊತಾ ಇರ್ತಾಳೆ. ಇತ್ತ ಸಾವಿತ್ರಿ ಇವಳು ಕುತ್ತಿಗೆಗೆ 3 ಗಂಟೆ ಬೀಳಲಿ ಅಲ್ಲಿ ಗಂಟ ತಾಳ್ಮೆಯಿಂದ ಇರ್ತೀನಿ, ಆಮೇಲೆ ಈ ಸಾವಿತ್ರಿ ಯಾರು ಅನ್ನೋದನ್ನ ಎಲ್ರಿಗೂ ತೋರಿಸ್ತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಆದ್ರೂ ಆ 3 ಅಡಿ ಬೇರೆಯವ್ರಿಗೆ ಅನ್ಯಾಯ ಆಗ್ತೈತೆ ಅಂದರೆ ಸೆರಗನ್ನ ಸೊಂಟಕ್ಕೆ ಸಿಗಿಸ್ಕೊಂಡು ನಿಂತ್ಕೊಬಿಡ್ತಾಳೆ. ಇನ್ನು ಅವಳ ವಿಷಯದಲ್ಲಿ ಸುಮ್ಮನೆ ಇರ್ತಾಳೆ ಅನ್ನೋದೇ ನನಗೆ ಕಾಡ್ತಿರೋ ಭಯ ಅಂತಾಳೆ ವಿನಂತಿ. ನೋಡು ವಿನಂತಿ, ಅವಳ ಕೈಯಲ್ಲಿ ಏನು ಮಾಡೋಕ್ಕಾಗಕ್ಕಿಲ್ಲ. ಯಾಕೆ ಅಂದರೆ ಇದು ಭಾವನ ನಿರ್ಧಾರ. ಜೊತೆಗೆ ನಿನ್ನ ಮದುವೆ ಮಾಡ್ತಿರ್ಬೇಕು ಅಂತ ನಿಂತಿರೋದು ಈ ಈಶ್ವರಿ. ಆ 3 ಅಡಿ ಏಟೆ ಕಿರ್ಚ್ಕೊಂಡು ಅರ್ಚ್ಕೊಂಡು ಪರ್ಚ್ಕೊಂಡ್ರೂ ಏನು ಮಾಡೋಕ್ಕಾಗಕ್ಕಿಲ್ಲ. ನೀವಿಬ್ರು ಒಸಿ ಸುಮ್ಕೆ ಇರ್ತೀರಾ? ಒಟ್ನಲ್ಲಿ ನಮ್ಮನ್ನ ಎದುರಾಕೊಂಡವರು ನಮ್ಮ ಎದುರು ನಿಂತವರು ಮುಂದುವರಿಯಕ್ಕೆ ಬಿಡೋ ಮಾತೇ ಇಲ್ಲ, ಬಿಡಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಇದೆಲ್ಲ ದೊಡ್ಡ ಸಂಚು. ಅವ್ವ ಮಗಳು ಸೇರ್ಕೊಂಡು ಬೀಸಿರೋ ಬಲೆ. ಅದನ್ನ ಟೈಮ್ ನೋಡ್ಕೊಂಡು ಅವ್ರ ವಿರುದ್ಧ ಮಸ್ಲತ್ ಮಾಡವ್ರೆ. ಅದನ್ನ ಎಲ್ರಿಗೂ ನಂಬ್ಸವ್ರೆ. ನಮ್ಮ ಗೌಡ್ರು ತಪ್ಪು ಮಾಡವ್ರೆ ಅಂತ ಯಾರು ಬೇಕಾದ್ರೂ ನಂಬ್ಲಿ, ಆದ್ರೆ ನಾನು ಮಾತ್ರ ನಂಬಕ್ಕಿಲ್ಲ. ಹಂಗೆ ಅವ್ರ ಮೇಲೆ ಆರೋಪ ಮಾಡಿದ್ದವ್ರನ್ನ ಸುಮ್ಮನೆ ಬಿಡಕ್ಕಿಲ್ಲ. ಇದರಿಂದ ನಡೆದಿರೋ ಕಳ್ಳಾಟನೆಲ್ಲ ಬಯಲು ಮಾಡೇ ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಆದರೆ ದೊಡ್ಡ ಮಾವನೇ ಅವ್ರ ಮದುವೆಗೆ ಒಪ್ಪಿಗೆ ಕೊಟ್ಟವ್ರಲ್ಲಕ್ಕ ಅಂತಾಳೆ ಚಂಪಾ. ಅದೆಂಗೆ ಒಪ್ಕೊಂಡವ್ರ ಚಂಪಾ? ಮಾವಯ್ಯ ಅಟ್ಟಿಗೆ ಬರಲಿ, ಅವ್ರ ತವ ನಾ ಮಾತಾಡ್ತೀನಿ. ಈ ಮದುವೆ ನಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋಕ್ಕಿಲ್ಲ. ದಿಟ್ಟವಾಗ್ಲೂ ಇಲ್ಲಿ ಅನ್ಯಾಯ ಆಗಿರೋದು ವಿನಂತಿಗಲ್ಲ, ನನಗೆ ಮತ್ತು ನಮ್ಮ ಗೌಡ್ರಿಗೆ. ನಮ್ಮ ಗೌಡ್ರ ಜೊತೆ ಯಾರು ನಿಂತ್ಕೊಂಡೇ ಹೋದ್ರೂ ಪರವಾಗಿಲ್ಲ, ನಾನು ನಿಂತ್ಕೊಂತೀನಿ. ಅವ್ರದ್ದೇನು ತಪ್ಪಿಲ್ಲ ಅಂತವ ಮಾವಯ್ಯನಿಗೆ ಅರ್ಥ ಮಾಡಿಸ್ತೀನಿ. ಅವ್ರ ನಾಟಕನೆಲ್ಲ ಬಯಲು ಮಾಡ್ತೀನಿ ಅಂತ ವಿದ್ಯಾ ಹೇಳ್ತಾಳೆ. ಇತ್ತ ವಿದ್ಯಾ ಅವರಪ್ಪ ಅಮ್ಮ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿರೋ ಹೆಂಗಸು, ಈ ನಿಮ್ಮ ಋಣನ ನನ್ನ ಜನ್ಮ ಇರೋ ಗಂಟ ಮರಕ್ಕಿಲ್ಲ ಅಂತಾಳೆ. ಮನ್ಸನ್ಗೆ ಸಹಾಯ ಮಾಡದೆ ಇರೋಕ್ಕಾಗ್ತದೆ, ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಮಾತು ಆಡ್ತೀಯವ್ವ ಅಂತ ರತ್ನ ಹೇಳ್ತಾಳೆ. ನೀನು ಆ ಪರಿಸ್ಥಿತಿಯಲ್ಲಿ ಇರೋದನ್ನು ನೋಡಿ ನಾವು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ನಾವು ಮನುಷ್ಯರು ಅಂತ ಅನ್ನಿಸ್ಕೊತಿದ್ರೇನವ್ವ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಅಲ್ಲವ ಆಪ್ರೇಷನ್ನು ಅಂತ ಹೇಳ್ತವ್ರೆ, ಅಂಥದ್ದೇನಾಗಿದ್ದತ್ತು ನಿನಗೆ ಅಂತ ರತ್ನ ಕೇಳ್ತಾಳೆ. ಅದೇನೋ ನನ್ನ ಹೃದಯದಾಗೆ ತೊಂದರೆ ಇದ್ದಾಯ್ತ ಕಣಕ್ಕ, ನಮ್ಮಂಥ ಬಡವ್ರಿಗೆ ಯಾಕಾದರೂ ಈ ಕಾಯಿಲೆ ಬರ್ತದೋ ಏನೋ ಅಂತಾಳೆ ಆ ಹೆಂಗ್ಸು. ಕಾಯಿಲೆ ಏನು ಬಡವ ಶ್ರೀಮಂತ ಅಂತ ನೋಡ್ಕೊಂಡು ಬರ್ತದೇನವ್ವ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನಿನ್ಕಿಂತ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನೇಲಿರೋದು ಬಿಟ್ಬಿಟ್ಟು ಈ ಉರಿ ಬಿಸಿಲಲ್ಲಿ ಮಗುನ್ ಕರ್ಕೊಂಡು ಎಲ್ಲಿಗೆ ಹೊಂಟಿದ್ದೆ ಅಂತ ರತ್ನ ಕೇಳ್ತಾಳೆ. ಅಟ್ಟಿಲಿ ಇದ್ಬಿಟ್ರೆ ನನ್ನ ಮಗಳನ್ನ ಸಾಕೋರು ಯಾರಕ್ಕ? ಕಟ್ಕೊಂಡಿದ್ದ ಪಾಪಿ ನನ್ನ ಬಿಟ್ಟು ಹೊಂಟೋದ. ಆಗ್ಲಿಂದನೂ ನನ್ನ ತಮ್ಮನೇ ನಮ್ಗೆ ಆಶ್ರಯ ಕೊಟ್ಟು ಸಾಕ್ತಾವನೆ. ನನ್ನ ತಮ್ಮ ಇದ್ರೆ ಹಿಂಗೆಲ್ಲ ಕಳ್ಸೋಕ್ಕಿಲ್ಲ. ಅವನು ಕೆಲ್ಸದ ಮ್ಯಾಕೆ ಬೇರೆ ಊರಿಗೆ ಹೋಗವನೆ, ಅದಕ್ಕೆ ಹೊಸಿ ಖರ್ಚಿಗಾಗಲಿ ಅಂತ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಂತಾಳೆ ಆ ಹೆಂಗ್ಸು. ಅದ್ಯಾವ್ರು ಯಾವುದಾದ್ರೂ ನಿನ್ಗೆ ಒಳ್ಳೆ ದಾರಿ ತೋರಿಸ್ತಾನೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಅದು ಸರಿ, ನಿಮ್ದು ಯಾವ ಊರಕ್ಕ ಅಂತಾಳೆ ಆ ಹೆಂಗ್ಸು. ನಮ್ದಿಲ್ಲೇ ಹುಲ್ಕೆರೆ ಕಣವ್ವ, ಊರಿಗೆ ಬಂದವಾಗ ನಮ್ಮಟ್ಟಿಗೆ ಬಾ ಅಂತಾಳೆ ರತ್ನ. ನಮ್ಮೂರಿಗೆ ಬಂದು ಶಿವರಾಮೇಗೌಡರು ಬೀಗರು ಚೆಲುವರಾಜನ ಮನೆ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದರೂ ತೋರಿಸ್ತಾರೆ ಅಂತಾರೆ ವಿದ್ಯಾವರಪ್ಪ. ಸರಿ ಅಕ್ಕ, ನಿಮ್ಗೆ ಹೆಂಗೆ ಕೃತಜ್ಞತೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತಾಳೆ ಹೆಂಗ್ಸು. ಅಯ್ಯೋ ಅದೆಲ್ಲ ಇರಲಿ ಬಿಡು, ಮೊದಲು ನಿನ್ನ ಆರೋಗ್ಯನ ಚೆಂದಾಗಿ ನೋಡ್ಕೊ, ಮಗಿನ ಸಂದಾಗ ಸಾಕು, ನಾವಿನ್ನು ಬರ್ತೀವಿ ಅಂತ ಅಲ್ಲಿಂದ ವಿದ್ಯಾವರಪ್ಪ ಅಮ್ಮ ಹೊರಟೋಗ್ತಾರೆ. ಇತ್ತ ಶಿವರಾಮೇಗೌಡರು ಹೊರಗಡೆಯಿಂದ ಬಂದು ಕೂತ್ಕೊಂಡು ಮೋಹನ ಕುಡಿಯೋಕೆ ಹೊಸಿ ನೀರು ತಕ್ಕೊಬಾ ಅಂತ ಹೇಳ್ತಾರೆ. ರೀ ತಕೊಳ್ಳಿ ಅಂತ ಮೋಹನ ನೀರು ತಂದ್ಕೊಡ್ತಾಳೆ. ರೀ ನೀವ್ಯಾಕೋ ಶಾನೆ ಸುಸ್ತಾದಂಗೆ ಕಾಣಿಸ್ತಾ ಇದ್ದೀರಾ, ಯೋಚನೆ ಮಾಡಬೇಡಿ, ಆಮೇಲೆ ನಿಮ್ಮ ಆರೋಗ್ಯ ಏನಾಗ್ತದೆ ಹೇಳಿ ಅಂತಾಳೆ ಮೋಹನ. ಏನಿಲ್ಲ ಮೋಹನ, ಮೀಟಿಂಗು ಅದು ಇದು ಅಂತ ಹೊಸಿ ಕೆಲಸ ಇತ್ತು, ಹಂಗಾಗಿ ಹೊಸಿ ಸುಸ್ತಾಗದೆ ಅಷ್ಟೇಯ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ, ನಾವು ಅನ್ಕೊಳ್ದೇನೆಯ ಈ ಮದುವೆ ದಿಢೀರ್ ಅಂತ ಮಾಡಂಗಾಗದೆ. ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ, ಅದು ಅಲ್ಲದೆ ನಾನು ಎಲ್ಲದಕ್ಕೂ ಒಬ್ಳೇ ಓಡಾಡಂಗಾಗದೆ. ಹೋಗ್ಲಿ, ನನ್ನ ಮಗಳ ಮದುವೆ ತಾನೇ, ಓಡಾಡೋಣ ಅಂತ ಅನ್ಕೊಂಡ್ರೆ ಕೈನಲ್ಲಿ ಒಂಚೂರು ಕಾಸೇ ಇಲ್ಲ. ನೀವು ನೋಡಿದ್ರೆ ಇದ್ರ ಬಗ್ಗೆ ಏನೂ ಮಾತಾಡ್ತಾನೆ ಇಲ್ಲ. ನಾನೇನು ಮಾಡಲಿ ಹೇಳೋಣ ಅಂತಾಳೆ ಸಾವಿತ್ರಿ. ಸಾವಿತ್ರಿ, ನಿನ್ಗೇನು ಬೇಕೋ ಅದನ್ನು ಕೇಳು, ಅದು ಬಿಟ್ಟು ಬೇರೆ ಏನೇನೋ ಮಾತಾಡಬೇಡ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಏನಿಲ್ಲಣ್ಣ, ಮದುವೆ ಹೆಣ್ಣಿಗೆ ಸೀರೆ ಒಡವೆ ಆಳು ಮೂಳು ಅಂತ ಏನೇನೋ ತಗೋಬೇಕಲ್ಲ, ಅದಕ್ಕೆಲ್ಲ ಏನು ಮಾಡಲಿ ಅಂತ ಸಾವಿತ್ರಿ ಹೇಳ್ತಾಳೆ. ಗೋವಿಂದ, ಅವಳಿಗೇನು ಬೇಕೋ ನೀನೇ ನೋಡ್ಕೊ. ಸಾವಿತ್ರಿ, ನಿನ್ಗೇನಾದ್ರೂ ಬೇಕಾದ್ರೆ ಗೋವಿಂದನ ಹತ್ರ ಕೇಳು, ನನಗೋಸ್ಕರನೇ ಕಾಯ್ಕೊಂಡು ಕೂತ್ಕೋಬೇಡ
ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದು ಹೇಳ್ದಲ್ಲ, ಇನ್ಮ್ಯಾಗ ಕೇಳ್ತೀನಿ ಬಿಡೋಣ ಅಂತ ಸಾವಿತ್ರಿ ಹೇಳ್ತಾಳೆ. ವಿದ್ಯಾ ಏಕಾಏಕಿ ಬರ್ತಾ ಇರ್ತಾಳೆ. ಅಡ್ಡ ಹಾಕಿ ಚಿತ್ರ, ಲೈ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾಳೆ. ಚಿತ್ರಕ್ಕ ಮರ್ಯಾದೆಯಿಂದ ನನ್ನ ಬಿಟ್ಬಿಡಿ, ನಾನು ಮಾತಾಡಬೇಕು ಅಂತಾಳೆ ವಿದ್ಯಾ. ಓ, ನೀನು ಭಾರಿ ದೊಡ್ಡ ಮನುಷ್ಯ ಅಂತ ನೀನು ಹೇಳಿದ ತಕ್ಷಣ ಬಿಟ್ಬಿಡ್ತೀನಿ. ಇಲ್ಲಿ ಮದುವೆ ಸುದ್ದಿ ಮಾತಾಡ್ತವ್ರೆ, ಸುಮ್ಮನೆ ಹೊಂಟೋಗು ಅಂತ ಚಿತ್ರ ಹೇಳ್ತಾಳೆ. ನಾನು ಅದೇ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿರೋದು ಅಂತ ಹೇಳಿ ವಿದ್ಯಾ ಶಿವರಾಮೇಗೌಡ್ರ ಹತ್ರ ಹೋಗಿ ನಿಂತ್ಕೊತಾಳೆ. ಏನೇ ನಮ್ಮ ಅಣ್ಣನ ಮುಂದೆ ಬಂದು ನಿಂತ್ಕೊಳ್ಳೋ ಅಷ್ಟಾಗ್ಬಿಟ್ಟ ನೀನು ಅಂತಾಳೆ ಸಾವಿತ್ರಿ. ನಾನು ಇಲ್ಲಿ ಬಂದಿರೋದು ಮಾವ ಇಂಥವ ಮಾತಾಡೋಕ್ಕೆ, ನಿಮ್ತವ ಅಲ್ಲ, ಎಲ್ರೂ ಸುಮ್ಕೆ ಇದ್ಬಿಡಿ ಅಂತಾಳೆ ವಿದ್ಯಾ. ನೋಡೋಣ ನಿಮ್ಮ ಮುಂದೆನೇ ಹೆಂಗೆ ಮಾತಾಡ್ತಾಳೆ ಅಂತ ತೆಗೆದು ಒಂದು ಬಿಟ್ಟ ಅಂದರೆ ಅಂತಾಳೆ ಸಾವಿತ್ರಿ. ಸಾವಿತ್ರಿ ಅವಳು ಅಣ್ಣನ ಹತ್ರ ಮಾತಾಡಬೇಕು ಅಂತ ಇದ್ದಾಳೆ, ಮಾತಾಡಲಿ ಬಿಡು, ಅದೇನು ಹೇಳ್ಬೇಕೋ ಹೇಳವ್ವ ಅಂತಾನೆ ಗೋವಿಂದೇಗೌಡ. ಮಾವಯ್ಯ, ನಮ್ಮ ಗೌಡ್ರಿಗೂ ವಿನಂತಿ ಅಕ್ಕನಿಗೂ ಮದುವೆ ಮಾಡ್ಬೇಕಂತ ಅಟ್ಟಿವರೆಲ್ಲ ಮಾತಾಡ್ತಾವ್ರೆ, ಅದ್ದಿಟನಾ ಅಂತ ವಿದ್ಯೆ ಕೇಳ್ತಾಳೆ. ನಿಜನೇ ಕಣೆ, ಯಾಕಂದರೆ ನನ್ನ ಮಗಳಿಗೆ ಅನ್ಯಾಯ ಆಗದೆ, ಅದಕ್ಕೆ ನಮ್ಮ ಅಣ್ಣ ನ್ಯಾಯ ಕೊಡಿಸ್ತವನೆ ಅಂತ ಸಾವಿತ್ರಿ ಹೇಳ್ತಾಳೆ. ಹಂಗಾರೆ ನಮ್ಮ ಗೌಡ್ರಿಗೆ ಆಗ್ತಿರೋ ಮೋಸ, ನನಗಾಗ್ತಿರೋ ಅನ್ಯಾಯಕ್ಕೆ ಯಾರು ನ್ಯಾಯ ಕೊಡ್ಸೋರು ಅಂತಾಳೆ ವಿದ್ಯಾ. ಅಯ್ಯಯ್ಯೋ, ಹೆಂಗೆ ಹೇಳ್ತಾಳೆ ನೋಡಿದ್ರ, ಇವಳಿಗೆ ಅನ್ಯಾಯ ಆಗ್ತಾಯಿದ್ದಂತೆ ಅಂತ ಸಾವಿತ್ರಿ ಹೇಳ್ತಾಳೆ. ನೀವು ಮಾತಾಡಬೇಕಾಗಿರೋದೆಲ್ಲ ಮಾತಾಡಿದ್ದೀರಾ, ಈಗ ಮಾತಾಡಬೇಕಾಗಿರೋಳು ನಾನು, ಅದಕ್ಕೆ ನ್ಯಾಯ ಕೇಳ್ತಾ ಇವನಿ. ನನಗೆ ನ್ಯಾಯ ಕೊಡಬೇಕಾಗಿರೋದು ಮಾವಯ್ಯ, ಮಧ್ಯದಲ್ಲಿ ಬೇರೆ ಯಾರು ಮಾತಾಡದೇ ಇದ್ರೇ ಒಳ್ಳೆಯದು ಅಂತಾಳೆ ವಿದ್ಯಾ. ನೋಡಿದ್ಯಾ ಅಣ್ಣ, ನಿನ್ನ ಮುಂದೆನೇ ಹೆಂಗೆ ಮಾತಾಡ್ತಾಳೆ ಇವಳು ಅಂತಾಳೆ ಸಾವಿತ್ರಿ. ಲೇಯ್, ನಿನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತ ಬಾಯಿ ಬಡ್ಕೊಂಡು ನ್ಯಾಯ ಕೇಳಕ್ಕೆ ಬಂದಂಗೆ ಅವಳು ತನಗೆ ಅನ್ಯಾಯ ಆಗ್ತಿದೆ ಅಂತ ನ್ಯಾಯ ಕೇಳಕ್ಕೆ ಬಂದವಳೆ. ನಿನಗೇನೇ ಹೊಟ್ಟೆ ಉರಿ, ನನ್ನ ಮಗ ಅವಳಿಗೆ ಸಮಾಧಾನ ಹೇಳ್ತಾನೆ, ನೀನು ಬಾಯಿ ಮುಚ್ಕೊಂಡು ನಿಂತಿರೋ ಅಂತ ಅಜ್ಜಮ್ಮ ಹೇಳ್ತಾಳೆ. ಮಾವಯ್ಯ, ನೀವು ನಮ್ಮ ಗೌಡ್ರು ಅಂತ ತಪ್ಪು ಮಾಡೋರಂತ ನೀವು ಹೆಂಗೆ ನಂಬಿದ್ರಿ? ನಿಮ್ಮ ಮಗ ಅಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತವ ಒಂದೇ ಒಂದು ಕಿತ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳಕ್ಕಾಗಕ್ಕಿಲ್ಲ ಮಾವಯ್ಯ. ಇಲ್ಲಿ ಗಂಟ ಅವ್ರ ನೆರಳು ಕೂಡ ಬೇರೆಯವ್ರ ಹೆಣ್ಮಕ್ಳ ಮೇಲೆ ಬೀಳೋದಕ್ಕೆ ಅವ್ರ ಅವಕಾಶ ಕೊಟ್ಟಿಲ್ಲ, ಅಂಥದ್ರಲ್ಲಿ ಇಂಥ ತಪ್ಪು ಮಾಡೋರೆ ಅಂದರೆ ಹೇಗೆ ಮಾವಯ್ಯ ಸಾಧ್ಯ ಅಂತ ವಿದ್ಯಾ ಕೇಳ್ತಾಳೆ. ಹಂಗಾರೆ ನಾವೆಲ್ಲ ಕಣ್ಣಾರೆ ಕಂಡಿದ್ದು ಸುಳ್ಳು ಅಂತ ಹೇಳ್ತಿದ್ಯಾ ಅಂತಾಳೆ ಚಿತ್ರ. ಪ್ರತ್ಯಕ್ಷ ಕಂಡ್ರುವೆ ಪ್ರಮಾಣಿಸಿ ನೋಡಬೇಕು ಅಂತ ನಿಮ್ಮಂಥ ದೊಡ್ಡವರೇ ಅಲ್ಲ ಮಾವಯ್ಯ ಹೇಳಿರೋದು. ಕಣ್ಣಲ್ಲಿ ಕಂಡಿದ್ದು ಏಟೋಕಿತ ಸತ್ಯ ಆಗಕ್ಕಿರೋಕ್ಕಿಲ್ಲ ಮಾವಯ್ಯ. ಗೌಡ್ರ ಬಗ್ಗೆ ನನಗಿಂತ ಸಂದಾಗಿ ನಿಮಗೆ ಗೊತ್ತು, ಒಂದ್ಕಿತ ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ ಮಾವಯ್ಯ ಅಂತಾಳೆ ವಿದ್ಯಾ. ನನ್ನ ಗಂಡ ಏಟೆ ಕುಡಿದ್ರೂ ಹೆಣ್ಣೈಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕಿಲ್ಲ ಅಂತ ನಂಬಿಕೆ ನನಗದೆ, ನಂಬಿಕೆ ನಿಮ್ಗೆ ಯಾಕೆ ಮಾವಯ್ಯ ಬರದೇ ಹೋಯ್ತು ಅಂತ ವಿದ್ಯೆ ಹೇಳ್ತಾಳೆ. ಈಟ್ ವರ್ಷ ನಾವುವೇ ಅವನ್ನ ಬೆಟ್ಟದಷ್ಟು ನಂಬಿದ್ವಿ, ಆದರೆ ಕಣ್ಣಿಂದ ನೋಡಿದ್ಮ್ಯಾಕಿಂದ ಅದೆಲ್ಲ ಹುಸಿ ಆಗೋಯ್ತು. ಈಶ್ವರಿ ಹೇಳ್ತಾಳೆ. ಮಾವಯ್ಯ, ಈ ಊರಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತ ಹಳ್ಳಿಯಲ್ಲೂ ಭದ್ರೇಗೌಡ್ರಂತ ಒಬ್ಬ ಮಗ ಇದ್ದರೆ ಸಾಕು ಅಂತ ಎಲ್ಲ ಬಯಸ್ತಾರೆ. ಇವ್ರ ಬಗ್ಗೆ ಗೊತ್ತಿರೋ ತಂದೆ ತಾಯಿಗಳು ಇಂಥ ಮಗ ಇಲ್ವಲ್ಲ ನಮಗೆ ಅಂತ ಕೊರಗುತ್ತಾರೆ. ಅಂಥ ಮಗನಿಗೆ ನೀವು ಜನ್ಮ ಕೊಟ್ಟಿರೋದು ಮಾವಯ್ಯ. ಮಾವಯ್ಯ, ನಮ್ಮ ಗೌಡ್ರು ನಿಮ್ಮ ನೆರಳಿದ್ದಂಗೆ, ಅಂಥವರು ಇಂಥ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡ್ತಾರಾ? ಖಂಡಿತ ಇಲ್ಲ ಮಾವಯ್ಯ. ಇಲ್ಲಿ ನನ್ನ ಗಂಡನ ವಿರುದ್ಧ ಏನೋ ಮೋಸ ನಡೆದದೆ, ಸಂಚು ಮಾಡಿ ನನ್ನ ಗಂಡನ ಮೇಲೆ ಆರೋಪ ಮಾಡ್ತಾವ್ರೆ. ಅವತ್ತು ಚಂಪಾ ತಪ್ಪು ಮಾಡೋವಳಂತ ಸುಭಾಷಣ್ಣ ಸಾಕ್ಷಿ ತೋರಿಸಿದ್ರು. ಅದನ್ನೇನಾದರೂ ನಂಬಿ ಚಂಪಾಗೆ ಶಿಕ್ಷೆ ಕೊಟ್ಟಿದ್ರೆ ಅವಳ ಜೀವನನೇ ಹಾಳಾಗೋಗಿರೋದು. ಹಂಗೆ ಇವಾಗಲೂ ಅಷ್ಟೇ ಮಾವಯ್ಯ, ಏನಾಗಿದೆ ಅಂತ ತಿಳ್ಕೊಂಡು ನಿರ್ಧಾರ ತಗೊಳ್ಳಿ. ಇದರಲ್ಲಿ ನನ್ನ ಗಂಡನ ಗೌರವ ನಾನು ಬದುಕದೆ ಮಾವಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಏಯ್ ಮುಚ್ಚೆ ಬಾಯ, ಈಗ ಯಾಕೆ ನನ್ನ ಮಗನ ವಿಷಯ ತೆಗಿತಾ ಇದೀಯಾ? ಅದಕ್ಕೂ ಇದಕ್ಕೂ ಏನೇ ಸಂಬಂಧ ಅಂತಾಳೆ ಈಶ್ವರಿ. ನಾವು ಮಾಡೋ ನಿರ್ಧಾರದಲ್ಲಿ ಆತರ ಪಟ್ರೆ ಏನಾತೈತೆ ಅಂತ ಹೇಳ್ತಾ ಇದ್ದೀನಿ ಚಿಕ್ಕತ್ತೆ. ಎಷ್ಟೋ ಜನ ತಮ್ಮ ಮಕ್ಕಳು ತಪ್ಪು ಮಾಡಿದ್ರು ಅವ್ರ ಸಾಕ್ಷಿ ಮುಂದ್ಗೂಟೆ ಇದ್ರೂ ನಮ್ಮ ಮಕ್ಕಳು ಏನೇ ತಪ್ಪೇ ಮಾಡಿಲ್ಲ ಅಂತ ಅವ್ರ ಪರವಾಗಿ ನಿಂತ್ಕೊಂತಾರೆ. ನಮ್ಮ ಮಕ್ಕಳು ಕೆಟ್ಟೋರು ಅಂತ ಗೊತ್ತಿದ್ರೂ ನಮ್ಮ ಮಕ್ಕಳು ಅಪರಂಜಿ ಬಂಗಾರ ಅಂತ ಬೆಂತಡ್ತಾರೆ. ಅಂಥದ್ರಲ್ಲಿ ಇಂಥ ಒಳ್ಳೆ ಮಗನ್ನ ಬಿಟ್ಕೊಡ್ತಾ ಇದ್ರಲ್ಲ ಮಾವಯ್ಯ. ಇಲ್ಲ ಮಾವಯ್ಯ, ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಲ್ಲ. ಅವ್ರೇನಾದರೂ ನಿಮ್ಮ ಮಾತು ಮೀರಿದ್ರೆ ಅದರಿಂದ ಒಳ್ಳೇದಾಗ್ತದೆ ಹೊರತು ಕೆಟ್ಟಿದ್ದಂತೂ ಆಗೋಕ್ಕಿಲ್ಲ ಮಾವಯ್ಯ. ಇವ್ರೇನಾದರೂ ಇಂಥವ್ರಾಗಿದ್ದಿದ್ರೆ ನಾನೇ ಇವ್ರ ವಿರುದ್ಧ ನಿಲ್ತಿದ್ರೆ, ಆದರೆ ನನ್ನ ಗಂಡ ಅಂಥವ್ರಲ್ಲ ಮಾವಯ್ಯ ಅಂತ ವಿದ್ಯಾ ಹೇಳ್ತಾ ಇರ್ತಾಳೆ. ಲೇ, ಸಾಕು ಮುಚ್ಚೆ ಬಾಯ, ಎಷ್ಟು ಮಾತಾಡ್ತೀಯ ನೀನು? ನಿನ್ನ ಗಂಡ ಅಂಥವ್ನಲ್ಲಂತ ನಾವು ಇಷ್ಟು ವರ್ಷ ನಂಬ್ಕೊಂಡೇ ಬಂದಿದ್ವಿ, ಆದರೆ ಈಗ ಹಂಗಾಗವನೆ, ಅದಕ್ಕೆ ಸಾಕ್ಷಿ ನಾವೆಲ್ಲ ಇದ್ದೀವಿ ಅಂತ ಈಶ್ವರಿ ಹೇಳ್ತಾಳೆ. ನೋಡಿದ್ರಾ, ನೀವೆಲ್ಲ ಕಣ್ಣಾರೆ ಕಂಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲಾಂದರೆ ನನ್ನ ಮಗಳ ಮಾತನ್ನ ನಂಬ್ತಾ ಇದ್ರ ನೀವು ಅಂತ ಸಾವಿತ್ರಿ ಹೇಳ್ತಾಳೆ. ಯಾರು ಏನು ಬೇಕಾದರೂ ಹೇಳಲಿ, ನನ್ನ ಗಂಡ ತಪ್ಪು ಮಾಡವ್ರೆ ಅಂತ ನಾನು ನಂಬೋಕ್ಕಿಲ್ಲ. ಅವ್ರ ಪರವಾಗಿ ಯಾರು ನಿಲ್ಲದೆ ಹೋದ್ರೂ ಸರಿನೇ, ನಾನು ಅವ್ರ ಜೊತೆ ನಿಲ್ತೀನಿ. ಯಾವುದೇ ಕಾರಣಕ್ಕೂ ಅವರನ್ನು ನಾನು ಬಿಟ್ಕೊಡೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೋಡು ಶಿವರಾಮ, ಅವಳು ವಯಸ್ಸಲ್ಲಿ ಚಿಕ್ಕವಳಾದರೂ ಅವಳು ಹೇಳೋದ್ರಲ್ಲಿ ನ್ಯಾಯ ಅದೆ, ಅದಕ್ಕೆ ನೀನು ಆ ಥರ ಪಡಬೇಡ ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ನಾವು ಕಣ್ಣಾರೆ ನೋಡ್ದಂಗೆ ವಿದ್ಯೆ ಹೇಳ್ದಂಗೆ ಪ್ರಮಾಣಿಸಿ ನೋಡೋದು ಸರಿ ಅಂತ ಕಾಣಿಸ್ತದೆ.
ಅದಕ್ಕೆ ಈ ಮದುವೆ ವಿಚಾರನ ಮುಂದಕ್ಕೆ ಹಾಕಿ ಈ ವಿಷಯನ ಕೂಲಂಕುಷವಾಗಿ ನಿರ್ಧಾರ ಮಾಡೋದು ಅಂತ ನನಗನ್ನಿಸ್ತದೆ. ನೀನು ಒಂದ್ಕಿತ ಸಂದಾಗಿ ಯೋಚನೆ ಮಾಡಿ ನೋಡೋಣ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.